ಕಾಫಿ ಕಷಾಯ ಬೇಕಿತ್ತಾ? ಎಂತಕ್ಕೆ ಕಾಪಿಗೆ ತಿರ್ಗ ಉಪ್ಪು ಹಾಕೊಂಬಂದು ನನಗೆ ವಾಂತಿ ಮಾಡ್ಸೋಕು ಅಂತೇಳಿ ಪ್ಲಾನ್ ಹಾಕಿದ್ದೆ. ಅಯ್ಯೋ ಎಂತ ಮರೆ ನೀನು, ಏನೋ ಒಂದ್ಸಲ ಹಾಂಗೆ ಮಾಡ್ದಿ ಅಂದೇಳಿ ಎಷ್ಟೊತ್ತಿಕೊಂಡ್ರು ವಾಂತಿ ಬರ್ಸೋದೇ ನನ್ನ ಕೆಲ್ಸವಾ? ಹೌದೌದು, ಒಂದ್ಸತಿ ಮಾಡಿದ್ರೆ ತಿಂಗ್ಳುಗಟ್ಲೆ ವಾಂತಿ ಹಾಕ್ದು. ಎಂತ ಎಂತ ಇಲ್ಲ, ವಾಂತಿ ವಿಚಾರ ಈ ಶಾಲೆ ಖುಷಿಗೆ ಅದು ಗೊತ್ತಾಯ್ತು. ನಂಗೆ ಎಲ್ಲ ಅರ್ಥ ಆತ. ನಂಗೆ ನಿನ್ನೊಟ್ಟಿಗೆ ಜಗಳ ಮಾಡು ಮನ್ಸಿಲ್ಲ. ಎಂತ ಭಾರಿ ಬೇಜಾರ್ದು ಕೂತಿದೆಯಲ್ಲ, ಅದಕ್ಕೆ ಕಾಪಿ ಬೇಕಾ ಅಂದಲ್ಲಿ ಕೇಳಿ ಅಷ್ಟೇ. ಬೇಡ ಮರೈತಿ, ಎಂತ ಬೇಡ, ಜೀವನವೇ ಬೇಡ ಅಂತ ಅನ್ನಿಸ್ತಿತ್ತು. ಎಂತ ಆಯ್ತು ಮರೆಯ, ಎಂತಕ್ಕೆ ಹಿಂಗೆ ಮಾತಾಡ್ತಿದ್ದೆ? ಎಲ್ಲ ಸಮ ಆತಿತ್ತಲ್ಲ. ಶ್ರದ್ಧಾಕನೊಟ್ಟಿಗೆ ನೀವು ಓಡಿ ಹೋಗೋ ವಿಚಾರ ಎಲ್ಲಿಗೆ ಬಂತ? ಎಲ್ಲಿಗೆ ಬಪ್ಪದು, ಬೆನ್ನಿಗೆ ಬಂತು ಅಷ್ಟೇ. ಆ ವಿಷಯ ನಿನ್ನ ಅಮ್ಮಂಗೆ ಗೊತ್ತಾಗಿ ನನಗೆ ಸಾಮ ಬಾರಿಸಿದ್ರೆ ಮರೈತಿ, ಬೆನ್ನೆಲ್ಲ ಹೊಡಿಯಾವಾಯ್ತು. ಅಯ್ಯೋ ಹಂಗಲ್ಲ ಆಯ್ತ ಮರಯ್ಯ, ತುಂಬ ನೋಯ್ತಿತ್ತನ. ನೀ ಅಂಗಿ ತೆಗಿ, ನಾ ತೈಲ ಹಾಕಿ ಸ್ವಲ್ಪ ಮಸಾಜ್ ಮಾಡ್ತಿ. ಎಂತಕ್ಕ ಹಂಕಂತಿದ್ದೆ? ನಂಗೆ ನೀ ಇಷ್ಟ ಇಲ್ಲ ಏನೋ ಹೌದು, ಆದ್ರೆ ನೀ ನನಗೆ ಗೆಳಿ ಅಲ್ದಾನ. ನೀ ನಾನು ಬಿಟ್ಟು ಹೋಯ್ಕಂದಳಿ ಅಲ್ದ, ನೀ ಇಷ್ಟೆಲ್ಲ ಕಷ್ಟಪಡ್ತಿದ್ದ. ನಂಗೋಸ್ಕರ ಅಲ್ದ ನೀ ಪೆಟ್ಟು ತಿಂದದ್ದು. ಬಾ ನಾ ಬೆನ್ನುತ್ತಿ ಬಾ. ಏ ಬೇಡ 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 ಮರೈತಿ. ನಾನಿವ ಶ್ರದ್ಧಾ ಟೀಚರ್ ಹತ್ರ ಹೋಗಿ ಸಮ ಬಯಸ್ಕೊ ಬಂದಿ ಮಾರಯ್ಯ. ನೀ ಅವ್ರ ಹತ್ರ ಹೋಯ್ದ್ಯಾ? ಎಂತ ಅಂದ್ರು ಅವರು? ಇದೇ ವಿಚಾರಕ್ಕೆ ಏನ್ ಕೊಯ್ದಿ ಅಕ್ಕನ ಹತ್ರ. ಅಕ್ಕ ಸಮ ಬೈದಾಳು ಗೊತ್ತಿತ್ತಾ? ಎಂತ ಇಲ್ಲ, ನೀನು ಪಚ್ಚಿ ಗಂಡ ಹೆಂಡ್ತಿ, ನೀವಿಬ್ರು ಒಳ್ಳೆ ರೀತಿಯಲ್ಲಿರಿ, ನಾನು ಪಚ್ಚಿನ ಮದುವೆ ಆತಿಲ್ಲ ಹಂಗಲ್ಲ ಹೇಳ್ರು ಗೊತ್ತಿತ್ತಾ? ನೀ ಅಂತ ಕಲ್ ಕೇಳಕ್ ಹೋದ ಮರೈತೆ, ಬರ್ಲಾ ನಿನಗೆ? ನೀ ಹಂಗೆ ಕೇಳಿದ್ದಕ್ಕೆ ಅವ್ರಿಗೆ ನಾಚಿಕೆ ಆತಿಲ್ಯಾ? ಹೆಂಗೆ ಹೇಳ್ತಾರ ಅವ್ರು ನಿನ್ನ ಹತ್ರಕ್ಕಿದ್ದಲ್ಲ ನನ್ನ ಹೆಂಡತಿ ಮುಂದೆ? ಅವ್ರಿಗೆ ನನ್ನ ವಿಪರೀತ ಪ್ರೀತಿ ಇತ್ತು ಮರೈತಿ. ಅವ್ರ ಕೋಣೆಗೆ ಬಂದು ಎಷ್ಟು ಉಪಚಾರ ಮಾಡಿದ್ರು ಗೊತ್ತಿತ್ತ ನನಗೆ. ಈ ವಿಷಯ ಯಾರಿಗೂ ಗೊತ್ತಾಗ್ದು ಬೇಡ, ಯಾರಿಗೂ ಗೊತ್ತಾಗದೆ ಇರಂಗೆ ಇಬ್ಬರು ಮದಿಯಾಪ ಅಂತೆಲ್ಲ ಅಂದಿದ್ರಾಯ್ತು. ಅವ್ರ ಪ್ರಚಾರ ಬೇಡ ಅಂದ್ರು, ನೀನೇ ಮಾಡಿ ಬಿಡ್ತಿಯಲ್ಲ ಎಲ್ಲ ಬದಿ. ಇನ್ನು ಮುಂದೆ ಸುಮ್ಮನೆ ಯಾವ ವಿಷಯನೂ ಯಾರ ಹತ್ರಕ್ಕೂ ಬಾಯಿ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ ಮರೈತಿ. ಅಲ್ಲ, ಹಗ್ಲೊತ್ತಲ್ಲೇ ಕಣ್ ಬಿಟ್ಕೊಂಡು ಬಾಮಿ ಹಾರು ವಂಶ ನಿಂದ. ನಿನ್ ಬಾಯಲ್ಲಿ ಗುಟ್ ನಿಲ್ಲುದು ಒಂದೇ, ತೂತ್ ಮಡ್ಕೆಯಲ್ಲಿ ನೀರ್ ನಿಲ್ಲುದು ಒಂದೇ. ಏಯ್ ಶಾದಿ ಕುಸೆ, ಇನ್ನೊಂದು ತಿಂಗಳಲ್ಲಿ ನಾನು ನಿನ್ನ ಬಿಡ್ಲಿಲ್ಲ ಅಂತಂದ್ರೆ ನಾನು ನಿನ್ನ ಗಂಡನೇ ಅಲ್ಲ. ಅಯ್ಯೋ ಮಾರಾಯ, ಎಂತ ಮಾತಾಡ್ತೆ? ಬಿಡ್ದೇ ಇದ್ರು ನೀನ್ ನನ್ ಗಂಡ ಅಲ್ದ, ಬಿಡ್ದೇ ಇದ್ರು ನೀನ್ ನನ್ ಗಂಡನೇ ಆಯ್ತೆ. ಅದಕ್ಕೆ ನಿಂಗೆ ಎರಡು ಒಟ್ಟು ಹೇಳು. ನೋಡೋ, ನನ್ನ ಮಂಡ ಬಿಸಿ ನನಗೆ ನೀನು ನನಗೆ ಕನ್ನಡ ಕಲ್ಸಕ್ಕೆ ಬರಬೇಡ ಶಾದಿ ಕುಸೆ. ಎದಾಗ ಬೇಡ ಬೇಡ, ನಾನೇ ಹೋಗ್ತೆ. ನೋಯ್ತಿತ್ತನ? ತುಂಬಾ ನೋವಾಯ್ತಾನ? ಅಪ್ಪಾಜಿ ದಯವಿಟ್ಟು ನನ್ನ ಮಾತು ಕೇಳಿ. ಬಿಟ್ಟು ಬಿಡು. ನನ್ನ ಅಪ್ಪಾಜಿ ಅಂತ ಕರೆಯೋ ಯಾವ ಅರ್ಹತೆಯೂ ನಿನಗಿಲ್ಲ. ರಮೇಶ, ಮೊದಲು ಇವಳು ಆಚೆ ತಳ್ಳೋ. ಏ ಭುವಿ, ಆ ಊರ್ಮಿಳ ಮತ್ತೆ ಭುವನ್ನ ಹೊರಗೆ ತಳ್ಳೋ. ನಾವೇ ಹೋಗ್ತೀವಿ ಹೊರಗಡೆ, ನಮಗೆ ಕ್ಷಮಿಸಿ. ಭಾಷ ನಾನು ಬರಲ್ಲ ಭುವನ್, ನಾನು ಇಲ್ಲಿಂದ ಒಂದೇ ಒಂದು ಹೆಜ್ಜೆನೂ ಆಚೆ ಇಡಲ್ಲ. ನಾನು ಮಾಡಿ ಮುಗಿಸ್ಲೇಬೇಕಾದ ಕೆಲಸ ಒಂದು ಬಾಕಿ ಇದೆ, ಅದು ಮುಗಿಯೋವರೆಗೂ ನಾನು ಇಲ್ಲಿಂದ ಬರಲ್ಲ. ಸಾಕಮ್ಮ, ಸಾಕು. ಇಷ್ಟು ದಿವಸ ನೀನು ಇಲ್ಲಿ ಮಾಡಿದ್ದೆ ಸಾಕು. ಮೊದಲು ಹೊರಟೋಗಿ ಇಲ್ಲಿಂದ. ಹೇಳ್ಬೇಡಿ ಹೇಳ್ಬೇಡಿ ಅಂತ ಅಷ್ಟೊಂದು ಹೇಳ್ದೆ, ಆದ್ರೂ ನನ್ನ ಮಾತು ಕೇಳ್ದೆ ಹೇಳ್ಬಿಟ್ರಲ್ಲ. ಏನ್ ಸಿಕ್ತು ನಿಮ್ಗೆ? ಇಲ್ಲ ಭುವನ್, ನಾನ್ ನಿಮ್ ಜೊತೆಗೆ ಬರೋದಿಲ್ಲ. ಅಜ್ಜಿ, ನಾನಿಲ್ಲೂ ಇರೋದಿಲ್ಲ. ನಾನು ಎಲ್ಲಾದ್ರೂ ಹೋಗ್ತೀನಿ, ಎಲ್ಲಾದ್ರೂ ಹೋಗಿ ಸಾಯ್ತೀನಿ ನಾನು. ಶತ ಶತ
ಶ್ರದ್ಧಾ, ನೀ ಇಲ್ಲೇ ಇದೆಯಾ? ಹೌದು, ಇಲ್ಲೇ ಇದ್ದೀನಿ. ಯಾಕೆ, ಏನಾಯ್ತು? ಹಾಗಲ್ಲ, ಅದು ನಿನ್ನ ಮೇಲೆ ದನಗಳು ಸಿಟ್ಟು ಮಾಡಿಕೊಂಡು ನೀನು ಏನು ಇಮ್ಯಾಜಿನ್ ಮಾಡ್ಕೋತಿದ್ರಿ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಿ ಭುವನ್ ನೀವು? ನೋಡಿ, ಹೀಗೆ ನಿಂತಲೇ ಕೆಟ್ಟ ಕನಸು ಬೀಳೋದು ಒಳ್ಳೇದಲ್ಲ. ನಿಮಗೆ ರೆಸ್ಟ್ ಬೇಕಾಗಿದೆ. ಹೋಗಿ ಮಲ್ಕೊಳ್ಳಿ. ಶ್ರದ್ಧಾ, ಒಂದು ವೇಳೆ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಚಾರನ ದನಗಳು ಹೇಳಿದ್ರೆ ನೀನನ್ನು ಬಿಟ್ಟು ಹೋಗಲ್ಲ ಅಲ್ಲ? ಓಹ್, ಈ ಯೋಚನೆಲಿದ್ದೀರಾ ನೀವು? ಏನೇನು ಬಂತು ನಿಮ್ಮ ಈ ಇಮ್ಯಾಜಿನೇಷನಲ್ಲಿ? ಶ್ರದ್ಧಾ, ಮೊದಲೇ ಗೊಂದಲದಲ್ಲಿದ್ದೀನಿ. ಹೇಳು, ನಾನು ಬಿಟ್ಬಿಡ್ತೀಯಾ? ಖಂಡಿತ ಭುವನ್, ನೀವ ಸತ್ಯ ಹೇಳಿದ್ರೆ ನಾನು ನಿಮ್ಮಿಂದ ದೂರ ಆಗ್ತೀನಿ. ನೀವು ನನ್ನ ಕಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೋಗಿ ಅಪ್ಪಾಜಿಗೆ ಹೇಳಿ. ಯಾಕೆ ಶ್ರದ್ಧಾ, ಯಾಕೆ ತಡೀತಾ ಇದೆಯಾ? ಇನ್ನು ಏನು ಅನಾಹುತ ಆಗಬೇಕು? ಇನ್ನು ಮೇಲಾದರೂ ನಮ್ಮ ಲೈಫ್ ನಾವು ನೋಡ್ಕೋಬೋದಲ್ಲ. ಯಾಕೆ ನಿಜ ಹೇಳಕ್ಕೆ ಬಿಡ್ತಿಲ್ಲ ನೀನು? ಒಂದು ಒಳ್ಳೆ ಕೆಲಸ ಹಾಕೋಕ್ಕಿಂತ ಮುಂಚೆ ಕೆಲವಷ್ಟು ವಿಚಾರಗಳನ್ನು ಮುಚ್ಚಿಡಲೇಬೇಕಾಗತ್ತೆ. ಒಂದು ಸತ್ಯ ಹೊರಗೆ ಬರೋಕ್ಕೆ ಮುಂಚೆ ಸಾಕಷ್ಟು ಸುಳ್ಳುಗಳನ್ನು ಹೇಳಲೇಬೇಕಾಗತ್ತೆ. ಎಷ್ಟೋ ಸಲ ನೂರಾರು ಸುಳ್ಳುಗಳು ಒಂದು ಸಣ್ಣ ಸತ್ಯಕ್ಕೆ ಅಡಿಪಾಯ ಆಗಿರುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಸುಳ್ಳುಗಳು ಕೆಟ್ಟವಲ್ಲ ಅಂತ. ಅರ್ಥ ಆಗೋಗಿ ಹೇಳು ಶ್ರದ್ಧಾ. ಯಾಕಿನ್ನು ನಾವು ಸುಮ್ಮನಿರ್ಬೇಕು ಅದನ್ನು ಹೇಳು. ಸಸ್ಪೆನ್ಸ್. ಭುವನ್, ಇನ್ನೇನು ಟೈಮ್ ಹತ್ರ ಬರ್ತದೆ, ಎಲ್ಲ ಗೊತ್ತಾಗೇ ಆಗತ್ತೆ. ಅಲ್ಲಿ ತನಕ ಸುಮ್ಮನೆ ನನ್ನ ಜೊತೆ ಇದ್ಬಿಡಿ ಪ್ಲೀಸ್. ನೀವು ಹೀಗಿದ್ರೆ ನಂಗೆ ನೋಡೋಕ್ಕಾಗಲ್ಲ. ಎಲ್ಲಿ ಒಂದೇ ಒಂದು ಸ್ಮೈಲ್ ಬಿಸಾಕಿ ನೋಡೋಣ. ಭುವನ್, ಸ್ಮೈಲ್ ಪ್ಲೀಸ್ ಪ್ಲೀಸ್. ಬನ್ನಿ ಹೋಗಿ ನೋಡೋಣ. ಏನಾ, ಯಾಕೊಂಥರ ಮಾತಾಡ್ತಿದ್ಯಾ? ಇಷ್ಟು ದಿನ ಇಲ್ಲಿ ಮೆರೆದಿರೋ ಚಿಕ್ಕದಣಿ ಸತ್ತು ಒಂದು ರಾತ್ರಿ ಆಯಿತು ಮಿಸ್ಟರ್ ರಾಕೇಶ್. ಬೀದಿ ನಾಯಿಗಿಂತ ಕಡೆ ಅನಿಸ್ಕೊಂಡಿರೋ ವ್ಯಕ್ತಿಗೆ ಇನ್ನೂ ಬದುಕಕ್ಕೆ ಬಿಟ್ಟಿರೋದೇ ತಪ್ಪು ಅನಿಸ್ತದೆ ನನಗೆ.